ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ. ನನ್ನ ತಮ್ಮನೇಲಿ ಆಗಲೇ ನೋಡಿರ್ತೀರ ಈ ವ್ಲಾಗ್ ಏನರ ಬಗ್ಗೆ ಇರೋದು ಅಂತ. ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಿಕಾಸ್ ಡೆಕೋರೇಷನ್ಸ್ ಆಗಿರ್ಬೋದು ಇಲ್ಲ ಪ್ರಿಪ್ರೇಷನ್ಸ್ ಆಗಿರ್ಬೋದು ನಾನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಈ ಸಲ ಎಲ್ಲನೂ ನಾನೇ ಮಾಡ್ತಾ ಇರೋದ್ರಿಂದ ನಾನು ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಬಿಸಿಲಿಲ್ಲ ಇವತ್ತು, ತುಂಬ ಅಂದರೆ ತುಂಬಾ ಕತ್ಲೆ. ಸೊ ಮನೆ ತುಂಬ ಲೈಟ್ ಹಾಕಿದ್ದೀನಿ, ಬ್ರಷ್ ಮಾಡಿ ಹಾಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ರೊಟ್ಟಿ ಮಾಡ್ತಾಯಿದ್ದೀನಿ, ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಗೈಸ್, ತೋರಿಸ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಯಾರೆಲ್ಲ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೋ ಈ ವ್ಲಾಗ್ ಅವ್ರಿಗೋಸ್ಕರ. ಓಕೆ, ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಹೆಂಗೆ ರೊಟ್ಟಿ ಹಾಕ್ತೀನಿ ಅಂತ. ಆ್ಯಂಡ್ ನನ್ನನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ ಗೈಸ್, ನನಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ರೊಟ್ಟಿ ಎಲ್ಲ ನನಗೆ ಅಡುಗೆನೇ ಮಾಡೋಕ್ಕೆ ಬರಲ್ಲ ಅಂತ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ನಂಗೆ ಬರೀ ಸ್ಪೈಸಸ್ ಅಂದರೆ ಮಸಾಲಗಳ ಹೆಸರು ಗೊತ್ತಿಲ್ಲ, ಆ್ಯಂಡ್ ಯಾವ್ದು ಅಂತ ಗೊತ್ತಿಲ್ಲ, ಮತ್ತು ಕೆಲವು ಪೌಡರ್ಸ್ ಅದೇನದು ಹಿಟ್ಟುಗಳ ಹೆಸರು ಗೊತ್ತಿಲ್ಲ ಅಷ್ಟೇ ಗೈಸ್. ಇನ್ನೆಲ್ಲನೂ ನನಗೆ ಗೊತ್ತು, ನಾನು ಮಾಡ್ತೀನಿ. ಸೊ ಈ ರೊಟ್ಟಿನ ನನ್ನ ಎಲ್ಲ ಗೆಳತಿಯರಿಗೆ ಡೆಡಿಕೇಶನ್ ನನ್ನ ಕಡೆಯಿಂದ. ಕೀಪ್ ಇಟ್. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ತಿಂದು ಫ್ರೆಶ್ ಅಪ್ ಎಲ್ಲ ಆಗಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಗೈಸ್. ಎಸ್ ನನ್ನ ಸ್ನಾನ ಎಲ್ಲನೂ ಆಯಿತು. ಸೊ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಬಂದೆ. ಟೈಮ್ ಆಗಲೇ 12:30 ಆಗಿದೆ. ಸೊ ಇವಾಗ ದೇವ್ರ ಮನೆ ಫಸ್ಟ್ ಸ್ಟಾರ್ಟಿಂಗ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ನೋಡಿ, ಎಲ್ಲ ನಾ ಹೊರಗೋಗ್ಬೇಕಾದ್ರೆ ಇಲ್ಲ ಏನಾರ ಫಂಕ್ಷನ್ ಇದ್ದಾಗ ಇಲ್ಲ ಏನಾರ ಹಬ್ಬ ಇದ್ದಾಗಲೇ ನನಗೆ ಈ ಥರ ಪಿಂಪಲ್ ಆಗುತ್ತೆ. ನನಗೆ ಅಂತಲೇ ಅಲ್ಲ, ಸುಮಾರು ಜನಕ್ಕೆ ಹಿಂಗೆ ಆಗುತ್ತೆ. ಆ್ಯಂಡ್ ನಮ್ಮ ದೇವ್ರ ಮನೆ ಸುಮಾರು ಜನ ನೋಡಿರಲ್ಲ ಅಂತ ಅನ್ಕೋತೀನಿ, ನೋಡೇ ಇರಲ್ಲ, ಎಲ್ಲೂ ತೋರಿಸೇ ಇಲ್ಲ. ಸೊ ಇವತ್ತು ತೋರಿಸ್ತೀನಿ ಗೈಸ್. ಒಂದು ಮಿನಿ ಟೂರ್ ಮಾಡ್ತೀನಿ, ದೇವ್ರ ಮನೆ ಟೂರ್, ಪೂಜಾ ರೂಮ್ ಟೂರ್, ಏನು ಅನ್ಕೋತೀರೋ ಹಾಗೆ. ಸೊ ತೋರಿಸ್ತೀನಿ. ಸೊ ಹೀಗೆ ಎಂಟ್ರೆನ್ಸು ಟಿಪಿಕಲಾಗಿ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮ ತುಂಬ ಹಳೆಯ ಫೋಟೋ. ಇದು ನಮ್ಮ ಮನೆ ಈಗ ರೀಸೆಂಟಾಗಿ ಇದನ್ನು ನಾವು ಏನು ಮಾಡಿದ್ದೀವಿ ಇದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿರೋದು. ಇದಕ್ಕಿಂತ ಮುಂಚೆ ಕೂಡ ದೇವ್ರ ಮನೆ ಹೀಗೆ ಇತ್ತು, ಹೀಗೆ ಬೇಕು, ದೊಡ್ಡದಾಗೇ ಬೇಕು ಅಂತಲೇ ನಮ್ಮ ಮಾಡಿಸ್ಕೊಂಡಿದ್ದು. ಎಸ್ಪೆಷಲಿ ಈ ವರಮಹಾಲಕ್ಷ್ಮಿ ಹಬ್ಬ, ಸಂಕ್ರಾಂತಿ ಹಬ್ಬ, ಗಣೇಶ ಹಬ್ಬ ಇದಕ್ಕೆಲ್ಲ ಬೇಕಾಗುತ್ತೆ ಅಂತಲೇ ಈ ಥರ ಮಾಡಿಸ್ಕೊಂಡಿದ್ರು. ಆ್ಯಂಡ್ ಇವಾಗ ಇದನ್ನೆಲ್ಲ ಹೂವೆಲ್ಲ ತೆಗೆದು ಮತ್ತು ಇದನ್ನೆಲ್ಲ ಹಿಂಗೆ ಜೋಡಿಸ್ಬೇಕು. ಇದೆಲ್ಲ ಹೊಸ ಕುಂಕುಮ, ಹಳೆ ಕುಂಕುಮ ಅಂತೆಲ್ಲ ಡಿವೈಡ್ ಮಾಡಿ ನಮ್ಮಮ್ಮ. ಆ್ಯಂಡ್ ಇದೆಲ್ಲ ಡೈಲಿ ನಾವೇನು ಪೂಜೆ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ವೋ ಅದನ್ನೆಲ್ಲ ಇಲ್ಲಿಟ್ಟಿದ್ದಾರೆ, ಈ ಥರ ಇಟ್ಕೊಂಡಿದ್ದಾರೆ. ಇದು ಸಾಯಿಬಾಬಂಗೆ ಅಂತ ಇಟ್ಟಿರೋದು ಗೈಸ್. ದೇವ್ರ ಮನೆಯಲ್ಲಿ ಯಾಕೆ ಮಾರಿಗೋಲ್ಡ್ ಬಿಸ್ಕೆಟ್ ಇದೆ ಅಂದ್ಕೋಬೇಡಿ. ಆ್ಯಂಡ್ ಇದು ನಮ್ಮ ಫ್ಯಾಮಿಲಿಯವ್ರು ಯಾರೋ ಗಿಫ್ಟ್ ಮಾಡಿದ್ದು ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ. ಆ್ಯಂಡ್ ಇದೆಲ್ಲ ಫೋಟೋ ನಾವು ಎಲ್ಲೆಲ್ಲಿ ಹೋಗಿರ್ತೇವೋ ಆ ಥರ ಎಲ್ಲ ಫೋಟೋ ತೊಗೊಂಬಂದ್ಬಿಟ್ಟು ಇಟ್ಕೊಳ್ತೀವಿ. ಸೊ ಇದು ನಮ್ಮ ಸಿಂಪಲ್ ದೇವರ ಮನೆ. ಬಿಟ್ಟರೆ ಇಲ್ಲಿ 2 ಸ್ಟೆಪ್ ಇದೆ, ಅದನ್ನು ನೋಡ್ಕೊಂಬಿಡಿ. ಈ ಥರ 2 ಸ್ಟೆಪ್ ಇದೆ. ಸೊ ಇವಾಗ ನಾನೆಲ್ಲ ಕ್ಲೀನ್ ಮಾಡಬೇಕು. ಫಸ್ಟು ಎಲ್ಲ ರಿಮೂವ್ ಮಾಡಿ ಒರೆಸಿ ಅದಾದಮೇಲೆ ಕ್ಲೀನ್ ಮಾಡಬೇಕು. ನಾನು ಎಲ್ಲನೂ ತೋರ್ಸೋಕ್ಕಾಗಲ್ಲ, ಬಿಕಾಸ್ ವೀಡಿಯೋ ತುಂಬ ಲೆಂತಿಯಾಗಿ ಹೋಗುತ್ತೆ. ಎಷ್ಟಾಗುತ್ತೋ ಅಷ್ಟನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಹೊಸ ಮೈಕಲ್ಲ, ತುಂಬ ಹಳೆ ಮೈಕು. ಇದು ವಯರ್ಲೆಸ್ ಮೈಕ್ ನನ್ನ ಹತ್ರ ಸದ್ಯಕ್ಕಿಲ್ಲ. ಇದು ಹೆಂಗೋ ವರ್ಕ್ ಆಗ್ತಿದೆ ಅಲ್ಲ, ಇರೋ ಅಷ್ಟು ದಿನ ಯೂಸ್ ಮಾಡ್ಕೊಳ್ಳೋಣ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್. ನಾನು ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ, ಅದಕ್ಕೆ ನಾನೇ ಟ್ರೈಪಾಡ್ನ ಇಟ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಮೈಕ್ ಯೂಸ್ ಮಾಡ್ತಿಲ್ಲ, ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಇದು ವಯರ್ಲೆಸ್ ಮೈಕ್ ಅಲ್ಲ, ವಯರ್ ಇರೋ ಮೈಕು. ಸೊ ಹೀಗೆ ಇಟ್ಬಿಟ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಇದ್ರ ಮೇಲೆ ಗೈಸ್ ಲಕ್ಷ್ಮಿ ಕೂರಿಸೋದು ಇವತ್ತು. ಇದನ್ನು ನಾನು ರೀಸೆಂಟಾಗಿ ತೊಗೊಂಬಂದಿದ್ದೆ ಆ್ಯಕ್ಚುಲಾಗಿ. ಅಂದರೆ ಹೋಸಲ ಲಕ್ಷ್ಮಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇದಿತ್ತು.
ಅವಾಗಿಂದ ಇದ್ರ ಮೇಲೆ ಕೂರಿಸ್ತಾರೆ. ಮುಂಚೆ ಸ್ಟ್ಯಾಂಡ್ ಆ ಥರ ಏನೂ ಇರ್ತಾ ಇರಲಿಲ್ಲ. ಇಲ್ಲಿ ಇದೇನಿದೆ ಇದ್ರ ಮೇಲ್ಗಡೆನೆ ಕೂರಿಸ್ಬಿಡ್ತಾ ಇದ್ವಿ. ಬಟ್ ಇದು ತೊಗೊಂಡು ಬಂದ್ಮೇಲಿಂದ ಇದ್ರ ಮೇಲ್ಗಡೆನೆ ನಾವು ಲಕ್ಷ್ಮಿನ ಕೂರಿಸೋದು. ನೋಡಿ ಇಲ್ಲಿ ಸಾಯಿಬಾಬಾ ಫೋಟೋ ಬುಕ್ ಇದೆ. ಸಾಯಿಬಾಬಾದು ನಮ್ಮ ಮನೆಯಲ್ಲಿ ಬುಕ್ ಇದೆ. ಸೊ ಸಾಯಿಬಾಬಾ ಇರೋ ಜಾಗದಲ್ಲಿ ಆ ಥರ ಬಿಸ್ಕೆಟ್ ಏನಾದರೂ ಇಡಬೇಕಂತೆ. ಸೊ ನಮ್ಮ ಆ ಥರ ಬಿಸ್ಕೆಟ್ ಇಡ್ತಾರೆ. ಆದರೆ ನಾವೇ ತಿಂತೀವಿ ಮತ್ತೆ. ಎಲ್ಲ ಗುಡ್ಸಿದೆಲ್ಲ ಆಯಿತು. ಇವಾಗ ದೇವ್ರ ಫೋಟೋ ಒರೆಸ್ಬೇಕು ಮತ್ತು ಹಾಗೆ ನೆಲ ಒರೆಸ್ಬೇಕು. ಸೊ ಇವಾಗ ಇದನ್ನು ಮಾಡಿಬಿಟ್ರೆ ಇದು ಮುಗೀತು. ಇದಾದಮೇಲೆ ಡೈರೆಕ್ಟ್ ಕುಂಕುಮ ಎಲ್ಲ ಇಟ್ಕೊಂಡು ಮಾಡ್ತೀನಿ. ನಿಧಿನ ಕಡಿಯೋಣ ಅಂತ ಅಂದ್ಕೊಂಡೆ ಗೈಸ್, ಬಟ್ ಅವಳು ಬ್ಯುಸಿ ಇರ್ತಾಳೆ ಅಂದ್ಬಿಟ್ಟು ಸುಮ್ಮನೆ ಅದೇ. ನಂಗೆ ಅಭ್ಯಾಸ ಇದೆ ಮಾಡಿ, ಯಾವಾಗಲೂ ನಮ್ಮನ ಜೊತೆ ಮಾಡ್ತಾಯಿದ್ದೆ, ನಾನು ಮತ್ತು ನಮ್ಮಮ್ಮ ಮಾಡ್ತಾಯಿದ್ವಿ. ಬಟ್ ಈ ಸಲ ನಮ್ಮ ಸ್ವಲ್ಪ ಬ್ಯುಸಿ, ನಮ್ಮಪ್ಪ ಎಲ್ಲ ಊರಿಗೆ ಹೋಗಿದ್ದಾರೆ. ಸೊ ಬೇರೆ ಎಲ್ಲ ನಮ್ಮಮ್ಮಂದು, ಇದು ನಮ್ಮದು. ಸೊ ದೇವ್ರ ಫೋಟೋ ಹೊಸ್ಬಿಟ್ಟು ಅಷ್ಟೇ. ನಾನು ಈ ಟ್ರೈಪಾಡ್ ಇವಾಗ ಇಟ್ಟಿರೋ ಟ್ರೈಪಾಡ್ ಹೊಡೆದೋಗಿತ್ತು ಗೈಸ್. ಲಾಸ್ಟ್ ಟೈಮ್ ನಾವು ಪಾನಿಪುರಿ ಬ್ಲಾಗ್ ಮಾಡೋ ಟೈಮಲ್ಲೇ ಹೊಡೆದೋಯ್ತು. ಯಾರೂ ಇಲ್ಲ ಇವಾಗ ನಾನು ಇಟ್ಕೊಳ್ಳೋಕ್ಕೆ. ಅದೇ ಟ್ರೈಪಾಡೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. MC ಹಾಕ್ಕೊಂಡು ಸದ್ಯಕ್ಕೆ ಅಡ್ಜಸ್ಟ್ ಮಾಡಿದ್ದೀನಿ. ಹೊಸ ಟ್ರೈಪಾಡ್ ಮತ್ತು ಮೈಕ್ ತೊಗೊಳ್ತೀನಿ ಗೈಸ್, ಶೀಘ್ರದಲ್ಲೇ ತೊಗೋತೀನಿ. ಅದೊಂದು ಸ್ವಲ್ಪ ದೇವ್ರ ಮನೆ ಆಗಲಿ ಅಂತ ಬಿಟ್ಟಿದ್ದೀನಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಇವಾಗ ಹೂವು ಅದೆಲ್ಲ ನಮ್ಮ ಅಮ್ಮಂದು ಫುಲ್ಲು. ಆ್ಯಂಡ್ ಇಲ್ಲ ನೋಡಿ ನಾನು ತೊಗೊಂಬಂದಿದ್ದು ಗೈಸ್, ಇದು ಫುಲ್ಲು ಹಣ್ಣು. ಯಪ್ಪ ಸಾಕಾಯಿತು ಅಂದರೆ ಸಾಕಾಯಿತು. ಮತ್ತು ಬಾಳೆ ದೊಣೆ ಅಂತ ಇದ್ದೀನಿ, ಬಾಳೆಗೊನೆ. ಇವಾಗ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿದ್ರೆ ಮುಗೀತು. ಡೈರೆಕ್ಟ್ ಇನ್ನು ಸೀರೆ ಉಟ್ಸೋದು ಅದು ಇದು ಅರೇಂಜ್ಮೆಂಟ್ಸ್ ಮಾಡೋದು ಅಷ್ಟೇ ಇರೋದು. ಸೊ ಕ್ಲೀನಿಂಗ್ ಎಲ್ಲ ಆಯಿತು. ಇನ್ನು ದೇವ್ರಿಗೆ ಕುಂಕುಮ ಇಟ್ಬಿಟ್ರೆ ಈ ಫುಲ್ ಫೋಟೋ ಕೆಲಸ ಎಲ್ಲನೂ ಮುಗಿಯುತ್ತೆ. ಸೊ ದೊಡ್ಡದಾಗಿ ಕುಂಕುಮ ಇಡಬೇಕು ಅಂತ ನಮ್ಮಮ್ಮ ಹೇಳಿದ್ದಾರೆ. ಬಟ್ ನಾವಿಲ್ಲಿ ಹೆಂಗೆ ಇಟ್ಟರು ಕಾಣಲ್ಲ ಗೈಸ್. ನಮ್ಮ ಬಾಳೆ ಗೊನೆ ಅದೇನೋ ಹೇಳ್ತಾರಲ್ಲ, ಏನಾದರೂ ನಂಗೆ ಅದ್ರ ಹೆಸರು ಗೊತ್ತಿಲ್ಲ, ಅದು ಯಾವುದು ಅದರಲ್ಲೇ ಮುಚ್ಚಿಬಿಟ್ಟಿರ್ತಾರೆ ಫುಲ್ಲು. ಸೊ ಎಲ್ಲನೂ ಮಾಡಿ ಆಯಿತು. ಕುಂಕುಮ ಎಲ್ಲದಕ್ಕೂ ಇಟ್ಟಿದ್ದೀನಿ. ಇನ್ನೇನೋ ಇಲ್ಲ, ಬರೀ ಸ್ಯಾರಿ ಡ್ರೇಪಿಂಗ್ ಮಾಡೋದಷ್ಟೇ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಇದು ಕಾಣಿಸ್ತಿದೆಯಲ್ವ ನನಗೆ ಗೊತ್ತಿಲ್ಲ, ಒಂದು ನಿಮಿಷ. ಇಲ್ಲಿ ಇದು ಕೃಷ್ಣ ನಡ್ಕೊಂಬರ್ತಾ, ಅಂದರೆ ಚಿಕ್ಕ ಬಾಲಕೃಷ್ಣ, ಅದೇ ಅಂಬೆಗಾಲು ಇಟ್ಕೊಂಬರ್ತಾರಲ್ಲ ಆ ಥರ ಕೃಷ್ಣ. ಇದು ನಮ್ಮ ಅಮ್ಮಂಗೆ ಇದು ಮನೆ ಬಾಗಿಲ ಹತ್ರನೋ ಎಲ್ಲೋ ನನಗೆ ಗೊತ್ತಿಲ್ಲ, ಗೇಟ್ ಹತ್ರನೋ ಏನೋ ಎಲ್ಲೋ ಸಿಕ್ತಂತೆ. ಇದು ಬೆಳ್ಳಿ ಕೃಷ್ಣ ನಮಗೆ ಸಿಕ್ಕಿದೆ. ಅವಾಗಿಂದನೂ ಇದು ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ. ನೋಡಿ ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಚಿಕ್ಕದು, ಫುಲ್ ಚಿಕ್ಕದಾಗಿದೆ. ಇದು ಇರೋದೇ ಕಾಣಿಸಲ್ಲ, ಅಷ್ಟು ಚಿಕ್ಕದಾಗಿದೆ. ಅದಕ್ಕೂ ಒರೆಸ್ಬಿಟ್ಟು ಕುಂಕುಮ ಇಟ್ಬಿಟ್ಟಿದ್ದೀನಿ. ಸೊ ಈಗ ಎಲ್ಲ ದೀಪ ಅದನ್ನೆಲ್ಲ ಒಂದು ಸ್ವಲ್ಪ ಆಲ್ಟ್ರೇಟ್ ಮಾಡೋದಿದೆ, ಅದನ್ನು ತೋರಿಸ್ತೀನಿ. ಇವಾಗ ಈ ದೀಪ ಎಲ್ಲ ಇದೆಲ್ಲ ಇದನ್ನೆಲ್ಲ ಸೆಟ್ ಮಾಡಬೇಕು. ಇದೆಲ್ಲ ಡಿವೈಡ್ ಆಗೋಗ್ಬಿಟ್ಟಿರುತ್ತೆ. ವಾಶ್ ಮಾಡೋಕ್ಕೆ ನಮ್ಮ ಅಮ್ಮ ಎಲ್ಲ ತೆಗೆದುಬಿಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ ಒಂದು ಈ ಥರ ಈಸಿ ಎಲ್ಲ ಬರೋದೆಲ್ಲ ಆಲ್ಮೋಸ್ಟ್ ಎಲ್ಲನೂ ಅದು ಸ್ಟಿಕ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಇದು ತುಂಬ ಹಳೇದು, ನನಗೆ ನೆನಪಿಲ್ಲ ಯಾವ ತೊಗೊಂಬಂದಿರೋದು ಅಂತ. ಅಷ್ಟು ಹಳೇ ದೀಪ ಇದು. ಈ ಥರ ಮಾಡೋದು ಇಷ್ಟೇ ಗೈಸ್. ಇವಾಗ ಎಲ್ಲನೂ ಮಾಡಿ ಸ್ಯಾರಿ ಡ್ರೇಪಿಂಗ್ ನಾನು ಒಬ್ಬಳೇ ಮಾಡಬೇಕು. ಇಮ್ಯಾಜಿನ್ ಎಷ್ಟು ಕಷ್ಟ ಇರುತ್ತೆ ಅಂತ. ನಾನೇ ಅದಕ್ಕಿಂತ 3 ಅಡಿ ಕುಳ್ಳಗಿರ್ತೀನಿ. ಅಯ್ಯೋ ಇದೇನಾಯ್ತಲ್ಲ, ಇವಾಗ ಮಾಡಕ್ಕೆ ಹೋದ್ರೆ ಅದಾಗೋದೇ ಇಲ್ಲ. ಇನ್ನೇನೋ ಇಲ್ಲಿಲ್ಲ ಗೈಸ್. ಹೂವು ಅದೆಲ್ಲ ನಮ್ಮಮ್ಮದು. ನಮ್ಮ ಹೂವು ಎಲ್ಲ ಕಟ್ಕೊತಾ ಇದ್ದಾರೆ. ಅದೆಲ್ಲ ಹಾಕ್ತೀವಿ. ಜಾಸ್ತಿ ಹೂವು ಹಾಕ್ತಾ ಇಲ್ಲ, ಹೂವದಲ್ಲೇ ಮುಚ್ತಾ ಇಲ್ಲ ನಾವು ದೇವ್ರನ್ನ. ಸ್ವಲ್ಪ ಹಾಕ್ತೀವಿ, ಅಂದರೆ ಹೈಲೈಟಾಗಿ ಕಾಣಿಸ್ಬೇಕು ಆ ಥರ. ಪೂರ್ತಿ ಮೊದಲು ನಾವು ಹಾಗೆ ಪೂರ್ತಿ ಹೂವು ಹಾಕ್ಬಿಡ್ತಾ ಇದ್ವಿ. ಈಗೆಲ್ಲ ಒಂದು ಸ್ವಲ್ಪ ಅಷ್ಟು ಹಾಕಲ್ಲ, ದೇವ್ರು ಒಂಚೂರು ಕಾಣಲಿ ಅನ್ನೋ ಥರ ಹಾಕ್ತೀವಿ. ಆ್ಯಂಡ್ ಇದು ನೋಡಿ ಪುಟ್ಟದೀಗ ನಮ್ಮ ಅಮ್ಮ ಅಂದರು, ನಿಧಿನ ಕರೆದಿದ್ರು ಗೈಸ್ ಬಾ ಅಂತ ಕರೆದಿದ್ರು ಲಾಸ್ಟ್ ಟೈಮ್. ಅವಳು ಪಾನಿಪುರಿ ಮಾಡ್ಕೊಂಡು ತಿನ್ವಲ್ಲ ನಾವು, ನಾನು ಪ್ರಮೋಷನ್ ವೀಡಿಯೋ ಮಾಡ್ಕೊಳಕ್ಕೆ ಬಂದಿದ್ದಲ್ಲ, ಅವತ್ತೇ ಕರೆದಿದ್ರು ನಮ್ಮ ಬಾ ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಮನೆಗೆ ಅಂತ. ಅವ್ರ ಮನೆಯಲ್ಲಿ ಮೋಸ್ಟ್ಲಿ ಮಾಡಲ್ಲ ಅವ್ರ ಮನೆಯಲ್ಲಿ ಹಬ್ಬನ, ಈ ಹಬ್ಬ ಮಾಡಲ್ಲ ಅವ್ರ ಮನೆಯಲ್ಲಿ.
ಸೊ ಹೆಂಗಿದ್ರು ಫ್ರೀ ಆಗಿರ್ತಾಳೆ ಏನೋ ಅಂದ್ಬಿಟ್ಟು ನಮ್ಮ ಅಕ್ಕ ಇದ್ರು ಅಂದ್ರೆ ಅವ್ನಿಗೆ ಕಾಮನ್ ಸೆನ್ಸ್ ಇರೋದು ಬಂದಿಲ್ಲ ಅವಳು. ಬೈತಾ ಇದ್ದೀನಿ ಅವಳು ಇಲ್ಲ ಅಂದ್ರೂ ಅವಳು ನಾನು ನೆನ್ಸ್ಕೊಂಡಾದ್ರೂ ಬೈತೀನಿ. ಈಗ ಅನ್ಕೊಂತಾಳೆ ವ್ಲಾಗ್ ನೋಡ್ಬಿಟ್ಟು ನಾನು ಇಲ್ಲ ಅಂದ್ರೂ ನನಗೆ ಬೈತಾ ಇರ್ತಾಳಲ್ಲ ನೆನ್ಸ್ಕೊಳ್ತಾಳಲ್ಲ ಅಂತ. ಸೊ ಇವಾಗ ಸೀರೆ ಎಲ್ಲ ಮಾಡಬೇಕು, ಅಂದರೆ ಡ್ರೇಪಿಂಗ್ ಮಾಡಬೇಕು, ಅದನ್ನು ತೋರಿಸ್ತೀನಿ. ಸೊ ಫೈನಲಿ ಸ್ಯಾರಿ ಉಡ್ಸೋಣ ಅಂತ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಒಂದು ಚಿಕ್ಕ ಕನ್ಫ್ಯೂಷನ್ ಏನಂದರೆ ನಂತರ ಇವಾಗ 2 ಸ್ಯಾರಿ ಇದೆ. ಇದೊಂದು ಆ್ಯಂಡ್ ಇದು ಪ್ಯೂರ್ ಶಿಫಾನ್ ಸ್ಯಾರಿ ಗೈಸ್. ನಂಗೆ ಸಕ್ಕತ್ ಇಷ್ಟ ಈ ಮೆಟೀರಿಯಲ್ ಸ್ಯಾರಿ ಅಂದರೆ. ತುಂಬ ಸಾಫ್ಟ್ ಆಗಿರುತ್ತೆ ಆ್ಯಂಡ್ ಇರಿಟೇಟಿಂಗ್ ಅನಿಸಲ್ಲ. ಆ್ಯಂಡ್ ಇದೊಂದಿದೆ, ನನ್ನ ಪ್ರಕಾರ ಇದನ್ನು ಉಡ್ಸೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಬಿಕಾಸ್ ಈ ಥರ ಬಾರ್ಡರ್ಸ್ ಎಲ್ಲ ಇದೆ ಅಲ್ಲ, ಸೊ ಚೆನ್ನಾಗಿ ಕಾಣಿಸ್ಬೋದು. ಆ್ಯಂಡ್ ಆಲ್ಸೋ ಇದು ಡಾರ್ಕ್ ಆಗಿದೆ, ಚೆನ್ನಾಗಿ ಕಾಣುತ್ತೆ ಅನ್ನೋ ರೀಸನ್ಗೆ ಇದನ್ನು ಉಡ್ಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಐ ಮೀನ್ ಕನ್ಫ್ಯೂಷನ್. ನಮ್ಮ ಅಮ್ಮನ ಕೇಳ್ತೀನಿ, ನಮ್ಮ ಯಾವ್ದು ಉಡ್ಸೋ ಅಂತಾರೋ ಅದನ್ನು ಉಡಿಸ್ತೀನಿ. ಸಖತ್ ಸಿಂಪಲಾಗಿ ಚೆನ್ನಾಗಿದೆ. ನಮ್ಮ ಮನೇಲಿ ಏನಂದರೆ ನನಗೂ ಸ್ಯಾರಿ ಉಡೋಕ್ಕೆ ಬರೋಲ್ಲ, ನಮಗೂ ಸ್ಯಾರಿ ಉಡೋಕ್ಕೆ ಬರೋಲ್ಲ. ಸೊ ಇಬ್ಬರು ಕನ್ಫ್ಯೂಷನ್ ಇರೋದೆ ಸ್ಯಾರಿ ವಿಚಾರದಲ್ಲಿ. ಹೋಪ್ ಸೊ ಐ ಕ್ಯಾನ್ ಗೋ ಫಾರ್ ದಿಸ್ ಬಿಕಾಸ್ ಇದರಲ್ಲಿ ಈ ಥರ ಎಲ್ಲ ಡಿಸೈನ್ ಇದೆ ಅಲ್ಲ, ಅಲ್ಲಿ ಉಡಿಸಿದಾಗ ಚೆನ್ನಾಗಿ ಕಾಣುತ್ತೆ ಅನ್ನೋ ರೀಸನ್ಗೋಸ್ಕರ ಇದನ್ನೇ ಉಡ್ಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಗೈಸ್, ಈ ಇಂಟರ್ನ್ಶಿಪ್ ಅವರು MBA ಮಾಡಿ ಅಂತ ಕೇಳ್ಕೊಂಡು ಫೋನ್ ಮಾಡೋರು ಇವ್ರಿಗಿಂತನೂ ಮೋಸ್ಟ್ಲಿ ನನಗೆ ಬೇರೆ ಯಾರೂ ಕಾಲ್ ಮಾಡಲ್ಲ ಅನಿಸುತ್ತೆ. ಅಷ್ಟು ಸಲ ಕಾಲ್ ಮಾಡ್ತಾರೆ ಒಂದು ದಿನಕ್ಕೆ. ನಾನು ಈ ವಿಡಿಯೋ ಆನ್ ಮಾಡಿದಾಗಿಂದನೂ ದಿಸ್ ಇಸ್ ದ 3rd ಟೈಮ್ ಅವ್ರು ನನಗೆ ಕಾಲ್ ಮಾಡಿದ್ರು. ತಲೆ ಕೆಟ್ಟೋಯ್ತು ಗೈಸ್. ನಂಗೆ ಮಾತಾಡಿ ಎಷ್ಟು ಹೇಳೂ ಬಿಡೋಲ್ಲ, ಫೋರ್ಸ್ ಮಾಡ್ತಾರೆ. ನಾನು ಸ್ಯಾರಿ ಉಡ್ಸೋಕೆ ಮೋಸ್ಟ್ಲಿ ಅವ್ರು ಬಿಡೋದೇ ಇಲ್ಲ ಅನಿಸುತ್ತೆ. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಅವಾಗಲೇ ಹೇಳಿದ್ದು, ಕತೆ ಪುರಾಣ ಎಲ್ಲ ಹೇಳ್ತಾರೆ ಪಾಪ, ಅಂದರೂ ಅವ್ರ ಕೆಲಸ. ಸೊ ದಿಸ್ ಇಸ್ ಸೋ ಹಾರ್ಡ್. ಗೊತ್ತಾಗ್ತಾ ಇಲ್ಲ ಗೈಸ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ. ತಲೆ ಕೆಡ್ತಾಯಿದೆ ನನಗೆ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ, ಹೆಂಗೆ ಮಾಡ್ತಾಯಿದ್ದೆ ಅನ್ನೋದು ಮರ್ತೋಗ್ಬಿಟ್ಟಿದೆ ನನಗೆ. ಫೋನಲ್ಲಿ ಹಂಗೂ ನೋಡ್ಕೊಂಡಿದ್ದೆ, ಅದು ಮರ್ತೋಗ್ಬಿಡ್ತು. ಅದಕ್ಕೆ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ. ಸೊ ಸೀರೆ ಎಲ್ಲ ಉಡಿಸ್ದೆ, ಕ್ಲೀನಾಗಿ ಉಡಿಸಿದ್ದೀನಿ. ಒಂದೇ ಸರಿಗೆ ಬಂದಿದೆ ನೋಡಿ. ಸೊ ಕ್ಲೀನಾಗಿ ಮಾಡಿದ್ದೀನಿ. ಇವಾಗ ದೇವ್ರ ಕಳಶ ಕೊಡಿಸ್ಬೇಕು. ನಾನು ಆಗಲೇ ಯಾವ ಥರ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ. ನನಗೆಲ್ಲ ಪ್ರೊಸೀಜರು ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ತುಂಬ ಲ್ಯಾಗ್ ಆಗೋಗ್ಬಿಡುತ್ತೆ ವೀಡಿಯೋ. ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಮಾತ್ರ ಹಾಕ್ತಾಯಿದ್ದೀನಿ. ಆ್ಯಂಡ್ ಇಟ್ಸ್ ಜಸ್ಟ್ ದ ಪ್ರಾಸೆಸ್. ನಾನು ಹೆಂಗೆ ಎಂಜಾಯ್ ಮಾಡ್ಕೊಂಡು ಮಾಡ್ತೀನಿ ಅಂತ ತೋರ್ಸೋಕ್ಕಷ್ಟೇ. ಕಂಪ್ಲೀಟಾಗಿ ನಾನು ಹೆಂಗೆ ಉಡಿಸ್ತೀನಿ, ಯಾವ ಥರ ಉಡಿಸ್ತೀನಿ, ಇದನ್ನೆಲ್ಲ ತೋರಿಸ್ತೀನಿ ಅಂತ ಅಲ್ಲ. ಸೊ ಎಸ್, ಇವಾಗ ಈ ಥರ ಇಟ್ಟಿದ್ದೀನಿ. ನಾನು ಸ್ಟ್ಯಾಂಡ್ ಮೇಲೆ ಇಡೋಣ ಅಂದ್ಕೊಂಡೆ, ಬಟ್ ಬೇಡ ಅಂದ್ಬಿಟ್ಟು ಹೀಗೆ ಇಡ್ತಾ ಇದ್ದೀನಿ. ಸೊ ತುಂಬ ಉದ್ದ ಆಗಿರುತ್ತೆ ಹಂಗಿಟ್ಟರೆ. ಹಿಂಗಿಟ್ಟರೆ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಇದರೊಳಗಡೆ ಏನೇನೋ ಹಾಕಿದ್ದೀನಿ ಗೈಸ್. ನೋಡಿ, ಕಾಯಿನು, ಡ್ರೈ ಫ್ರೂಟ್ಸು ಅದೆಲ್ಲ ಹಾಕಿದ್ದೀನಿ. ಮತ್ತು ಅಕ್ಕಿ ಒಳಗೆ ಕಾಯಿನ್ಸ್ ಎಲ್ಲ ಹಾಕಿಬಿಟ್ಟು ಇಟ್ಟಿದ್ದೀನಿ. ಹಿಂದೆ ಒಂದು ಈ ಥರ ಕೋಲ್ ಕಟ್ಟಿದ್ದೀನಿ. ಈ ಕೋಲು ನಾವು ಇದಕ್ಕೆ ಅಂತಲೇ ಇಟ್ಕೊಂಡಿರೋದು. ಸೊ ಅದನ್ನ ಹಾಕಿದ್ದೀನಿ. ಆ್ಯಂಡ್ ಸೀರೆ ಇವಾಗ ಹೇಗೆ ಉಡಿಸ್ತೀನಿ ಅಂತ ತೋರಿಸ್ತೀನಿ. ಫುಲ್ ತೋರಿಸಲ್ಲ, ಸ್ವಲ್ಪ ತೋರಿಸ್ತೀನಿ. ಸೊ ಇವಾಗ ಇದಕ್ಕೆ ನಾನು ಫಸ್ಟು ದಾರ ಹಾಕ್ಕೊಂಡ್ಬಿಡ್ತೀನಿ. ಇದು ವೀಡಿಯೋನಲ್ಲಿ ನೋಡಿದ್ದಕ್ಕಿಂತ ಗೈಸ್ ನಾನು ಯಾವಾಗಲೂ ಇದೇ ಪ್ರೊಸೀಜರೇ ಯೂಸ್ ಮಾಡೋದು. ಇದೇ ಈಸಿ ಆ್ಯಂಡ್ ಗಟ್ಟಿಯಾಗಿ ಕೂತಿರುತ್ತೆ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ. ಇನ್ನು ನಾನು ಮೇಕಪ್ ಮಾಡಬೇಕು ಗೌರಿಗೆ, ಮುಖವಾಡ ಹಾಕಬೇಕು. ಸೊ ಈ ಥರ ಮಾಡ್ಕೊಳ್ತೀನಿ. ಇಷ್ಟಿರುತ್ತಲ್ಲ, ಇದನ್ನು ಹೀಗೆ ಬೆಂಡ್ ಮಾಡಿ ಹೀಗೆ ಮಾಡ್ಕೋಬೇಕು. ಇಷ್ಟೇ ಸಿಂಪಲ್ ನೋಡಿ. ಇವಾಗ ಇದು ಈ ಥರ ಆಗತ್ತೆ, ತೋರಿಸ್ತೀನಿ ನಾನು. ಆ್ಯಂಡ್ ಇವಾಗ ಸ್ಟ್ರೈಟ್ನರಲ್ಲಿ ಸ್ಯಾರಿನ ಒಂದು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ. ಇದನ್ನ ಆ್ಯಕ್ಚುಲಾಗಿ ತೊಗೊಂಡಿದ್ದೆ ಇದಕ್ಕೆ ಅಂತ, ಒಂದು ದಿನನೂ ಯೂಸ್ ಮಾಡಿಲ್ಲ ನಾನು, ಇವತ್ತೇ ತೆಗಿತಾ ಇರೋದು. ಸೊ ಹೆಂಗಾಗುತ್ತಾ ಮುಗಿಸಿದ್ದೀನಿ ನೋಡೋಣ. ಲಾಸ್ಟ್ ತೋರಿಸ್ತೀನಿ ಗೈಸ್ ಹೆಂಗೆ ಬರುತ್ತೆ ಅಂತ, ಲಾಸ್ಟಲ್ಲಿ ತೋರಿಸ್ತೀನಿ. ಇನ್ನು ದೇವ್ರಿಗೆ ಮೇಕಪ್ ಮಾಡಿಲ್ಲ, ಮೇಕಪ್ ಮಾಡಬೇಕು. ಅದನ್ನೆಲ್ಲ ಹಾಗೆ ಚಿಕ್ಕದಾಗಿ ಶಾರ್ಟ್ಸ್ ಮಾಡಿ ಹಾಕ್ತೀನಿ.
ಚೆನ್ನಾಗಿ ಬಂದಿಲ್ಲ ಗೈಸ್, ಬಟ್ ನಂಗೆ ಯಾಕೋ ಸ್ವಲ್ಪ ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಮಾಡಿರೋದು. ಗೊತ್ತಿಲ್ಲ ನನಗೆ ಇದು ಲಾಸ್ಟ್ ಮೂಮೆಂಟ್ವರೆಗೂ ಇದು ಹಿಂಗೆ ಇಡ್ತೀನೋ ಇಲ್ಲ ಎತ್ತುತ್ತೀನೋ ಬೇರೆ ಚೇಂಜ್ ಮಾಡ್ತೀನೋ ಗೊತ್ತಿಲ್ಲ. ಇಫ್ ಇನ್ ಕೇಸ್ ಚೇಂಜ್ ಮಾಡಿದ್ರೆ ಹೇಳ್ತೀನಿ, ಇಲ್ಲ ಅಂದರೆ ಏನೂ ಇಲ್ಲ, ಇದೆ ನೋಡ್ತೀನಿ. ಲಾಸ್ಟ್ ಮೂಮೆಂಟ್ವರೆಗೂ ನೋಡ್ತೀನಿ. ಸ್ಯಾಟಿಸ್ಫೈ ಆಗಿಲ್ಲ ನನಗೆ ಯಾಕೋ. ಇಟ್ಕೊಳ್ಳೋಕ್ಕೂ ಯಾರೂ ಇಲ್ಲ ಗೈಸ್, ಎಲ್ಲ ನಾನೇ ಮಾಡಿರೋದಲ್ಲ. ಸೊ ನಮ್ಮಮ್ಮಂಗೆ ಇಷ್ಟ ಆಗಬೇಕು ಫಸ್ಟ್. ನಮ್ಮಮ್ಮಂಗೆ ಇಷ್ಟ ಆಗಿಲ್ಲ ಅಂದರೆ ಪಕ್ಕ ಚೇಂಜ್ ಇದು. ಸೊ ನಮ್ಮಂಗೆ ಇಷ್ಟ ಆಯಿತು ಅಂತಂದರೆ ಹಿಂಗೆ ಇಡ್ತೀನಿ, ಇಲ್ಲಾಂದರೆ ಚೇಂಜ್ ಮಾಡ್ತೀನಿ. ಆ್ಯಂಡ್ ನನಗೂ ಸ್ವಲ್ಪ ಸ್ಯಾಟಿಸ್ಫೈ ಆಗಿಲ್ಲ, ನೋಡೋಣ. ಇವಾಗ ಸ್ವಲ್ಪ ಸ್ಟ್ರೈಟ್ನರಲ್ಲಿ ಸ್ಯಾರಿನ ಕ್ಲೀನಾಗಿ ಡ್ರಿಪ್ಪಿಂಗ್ ಮಾಡ್ಕೋಬೇಕು ನಾನು, ನೋಡೋಣ. ವಾವ್, ಸೊ ಎಸ್ ಎಲ್ಲನೂ ಮಾಡಾಯ್ತು. ಸಕ್ಕತ್ತಂದರೆ ನನಗೆ ಸಕ್ಕತ್ ಖುಷಿ ಆಗ್ತಿದೆ, ಬಿಕಾಸ್ ಯಾರು ಹೆಲ್ಪ್ ಮಾಡಿಲ್ಲ ಆ್ಯಂಡ್ ಔಟ್ಕಮ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ನಾನು ಯಾವ ಥರ ಅಂದ್ಕೊಂಡಿದ್ದೆ, ನನಗೆ ಯಾವ ಥರ ಮಾಡಬೇಕು ಅಂತ ನನಗೆ ಥಾಟ್ ಇತ್ತು, ಅದೇ ಥರನೇ ಮಾಡಿದ್ದೀನಿ. ಆ್ಯಂಡ್ ತೀರಾ ಉದ್ದ ಇರೋದು ನನಗೆ ಅದೆಲ್ಲ ಇಷ್ಟ ಇರಲಿಲ್ಲ. ನನಗೆ ಚಿಕ್ಕದಾಗಿ ಚೆನ್ನಾಗಿರಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಟ್ರಸ್ಟ್ ಮೇ ಅದೇ ಥರ ಬಂತು. ಆ್ಯಸ್ ಐ ಸೆಡ್ ಮೇಕಪ್ ಮಾಡಬೇಕು ಅಂತ. ಇಲ್ಲಿ ನೋಡಿ, ಇದು ನಮ್ಮ ಮನೆಯ ಏನು ಮುಖವಾಡ ನೋಡಿ. ಸುಮಾರು ಜನ ಮನೆಯಲ್ಲಿ ಆಲ್ಮೋಸ್ಟ್ ಇದ್ದೇ ಥರನೇ ಇರುತ್ತೆ ಗೈಸ್. ಇಲ್ಲ ಎಲ್ಲನೂ ಒಂದೇ ಥರನೇ ಬರುತ್ತೋ ಏನೋ ಗೊತ್ತಿಲ್ಲ, ಬಟ್ ನಾನು ತುಂಬ ನೋಡಿದ್ದೀನಿ. ಲೈಕ್ ಎಲ್ಲರೂ ಇದರಲ್ಲೇ ಮಾಡ್ತಾರೆ. ಆ್ಯಂಡ್ ಪ್ರೀವಿಯಸ್ಲಿ ಎಲ್ಲ ನಾನು ಇದಕ್ಕೆ ಮೇಕಪ್ ಮಾಡೋದಕ್ಕೆ ಲೈನರು, ಲಿಪ್ಸ್ಟಿಕ್ಕು, ಕುಂಕುಮ, ಅರ್ಶಿನ ಇದರಲ್ಲೆಲ್ಲ ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆಲ್ಲ ಮಾಡ್ತಾಯಿದ್ದೆ. ಇವಾಗ ಜನ ತುಂಬ ಅಪ್ಡೇಟೆಡ್ ಆಗಿ ಹೋಗ್ಬಿಟ್ಟಿದ್ದಾರೆ, ಪೇಂಟಲ್ಲಿ ಮೇಕಪ್ ಮಾಡ್ತಾಯಿದ್ದಾರೆ. ಸೊ ನಾನು ಕೂಡ ಪೇಂಟಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪೇಂಟ್ ನೋಡಿ, ನಮ್ಮ ಮನೇಲಿ ಪೇಂಟ್ಗೆ ಬ್ರಷ್ಗೆ ಏನೂ ಬರೋಲ್ಲ ಗೈಸ್. ದೇವರು ನಮ್ಗೆ ಯಾವುದ್ರಲ್ಲಿ ಏನು ಹೆಂಗೆ ಮಾಡಿದ್ರು ಪೇಂಟು ಮತ್ತು ಬ್ರಷಲ್ಲಂತೂ ಸಕ್ಸಸ್ಫುಲಿ 2 ಸುಂದರವಾದ ಕಣ್ಣುಗಳನ್ನು ಬಿಡಿಸಿದ್ದೇನೆ. ಇಲ್ಲ ಕಾಣಿಸ್ತಾ ಇದೆಯಾ ನೋಡಿ, ಚೆನ್ನಾಗಿದೆ ಅಲ್ವಾ ಗೈಸ್? ಸೊ ಕಣ್ಣು ಮಾಡಿದ್ದೀನಿ. ಈಗ ಲಿಪ್ಸ್ಟಿಕ್ಕು ಬಿಂದಿ ಮಾಡಿಬಿಟ್ರೆ ಮುಗ್ದೋಯ್ತು. ಪೇಂಟ್ ರೆಡ್ ಕಲರ್ ಪೇಂಟ್ ಖಾಲಿಯಾಗಿದೆ. ಈಗ ಅದನ್ನು ಏನಾನ ಯೂಟ್ಯೂಬು ಎಲ್ಲೋ ನಾನು ನೋಡಿಬಿಟ್ಟು ರೆಡ್ ಕಲರ್ ಪೇಂಟ್ ಮಾಡೋಕ್ಕೆ ಯಾವ ಪೇಂಟ್ ಮಿಕ್ಸ್ ಮಾಡಬೇಕು ಅಂತ ನೋಡ್ಬಿಟ್ಟು ಮಾಡಬೇಕು. ಸೊ ಫುಲ್ ಕಂಪ್ಲೀಟ್ ಮಾಡಿದೆ. ಇಲ್ಲಿ ನೋಡಿ, ಇದಕ್ಕಿಂತ ಸ್ವಲ್ಪ ಜ್ಯುವೆಲ್ರಿ ಎಲ್ಲ ಹಾಕಬೇಕು, ಅದನ್ನೆಲ್ಲ ಆಮೇಲೆ ಹಾಕ್ತೀನಿ. ಆ್ಯಂಡ್ ಇಷ್ಟೇ ಗೈಸ್, ಸಿಂಪಲಾಗಿ ಚೆನ್ನಾಗಿದೆ ಅಲ್ಲ. ಇದಕ್ಕೆ ಇಲ್ಲಿ ಮೂಗುತಿ ಹಾಕಬೇಕು, ಹಾಕ್ತೀನಿ. ಅದು ಸ್ಟಿಕ್ಕರ್ ಹಾಕೋದು ಎಲ್ಲೋ ರಿಯಲ್ ಆಗಿರೋದು ಹಾಕೋದಾಗ ಗೊತ್ತಾಗ್ತಾ ಇಲ್ಲ. ರಿಯಲ್ ಆಗಿರೋದು ಹಾಕಿದ್ರೆ ಕಾಣಿಸಲ್ಲ ಅಂತ ನನ್ನ ಪ್ರಕಾರ. ಸೊ ಸ್ಟಿಕ್ಕರ್ ಪೇಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡ್ತೀನಿ. ದೃಷ್ಟಿ ಬೊಟ್ಟಿಟ್ಟಿಲ್ಲ ಗೈಸ್ ನಾನು. ನಮ್ಮ ಗೌರಿಗೆ ಏನು ವರಮಹಾಲಕ್ಷ್ಮಿಗೆ ದೃಷ್ಟಿ ಹೊಟ್ಟಿರೋದನ್ನಾದರೂ ತೋರಿಸ್ತೀನಿ ತಡೀರಿ ನಿಮಗೆ. ರೈಟ್ ಲೆಫ್ಟ್ ಹಿಂಗೆ ಹಾಕ್ತಿರಾಗ ಯಾವ ಕಡೆ ಇಡ್ತಾರೆ, ಇದಕ್ಕೆ ಯಾವ ಕಡೆ? ಈ ಕಡೆ ಗೈಸ್. ದೃಷ್ಟಿ ಬೊಟ್ಟಿಡ್ತಾ ಇದ್ದೀನಿ, ತೋರಿಸ್ತೀನಿ ತಡಿ. ನೋಡಿ, ಕಾಣಿಸ್ತಾ ಇದೆಯಾ ದೃಷ್ಟಿ ಬೊಟ್ಟು ಗೈಸ್. ಫುಲ್ ಜ್ಯುವೆಲ್ರಿ ಎಲ್ಲ ಹಾಕಿದಾಗ ಇನ್ನೊಂದು ಸಲ ತೋರಿಸ್ತೀನಿ. ಆ್ಯಂಡ್ ಇದು ಫುಲ್ಲು ನಾವು ಕೂರಿಸೋದು ಅದನ್ನೆಲ್ಲ ಇವಾಗಲೇ ತೋರಿಸಲ್ಲ ನಾನು. ನಾಳೆ ಎಲ್ಲ ಫ್ಲವರ್ಸು ಎಲ್ಲನೂ ಹಾಕಿದಾಗ ತೋರಿಸ್ತೀನಿ. ಇನ್ನೇನು ಇಲ್ಲ ಗೈಸ್, ಫ್ರೂಟ್ಸ್ನೆಲ್ಲ ಜೋಡಿಸಿಟ್ಬಿಟ್ರೆ ಮುಗ್ದೋಯ್ತು. ನಾನು ಅದೆಲ್ಲ ಆದಮೇಲೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಇಷ್ಟು ಮಾಡಿದ್ದೀನಿ. ಇಯರಿಂಗ್ಸ್ ಒಂದು ಹಾಕಿಲ್ಲ, ಇಯರಿಂಗ್ ಒಂದು ಹಾಕಬೇಕು. ಗೋಲ್ಡ್ ಇಯರಿಂಗ್ ಇದಕ್ಕೆ ಮ್ಯಾಚಿಂಗ್ ನೋಡ್ಕೊಂಡು ಹಾಕೋಣ ಅಂದ್ಬಿಟ್ಟು ನಾನು ಇಯರಿಂಗ್ ಹಾಕಿಲ್ಲ. ಇದೆಲ್ಲ ಹಾಕಿದ್ದೀನಿ. ಚೆನ್ನಾಗಿದೆ ಅಲ್ಲ? ನನಗೆ ಇಷ್ಟ ಆಯಿತು ಗೈಸ್. ಮ್ಯಾಚಿಂಗ್ ಇರಲಿ ಅಂದ್ಬಿಟ್ಟು ಗ್ರೀನ್ ಕಲರ್ದು ಹಾಕಿದ್ದೀನಿ ಇದನ್ನು. ಸೊ ಅಷ್ಟೇ, ಇನ್ನೇನೂ ಇಲ್ಲ ಗೈಸ್, ಮುಗೀತು. ಐ ಆಮ್ ರಿಯಲಿ ಟಯರ್ಡ್. ಬೆಳಗ್ಗೆಯಿಂದ ಮಾಡಿ ಸುಸ್ತಾಗಿದೆ. ಸೊ ಎಸ್, ನಾನು ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ತೋರಿಸ್ತೀನಿ ನೋಡಿ ಗೈಸ್. ಚಾವಿ ಇಲ್ಲಿ ಹಿಂಗೆ ಹಾಕ್ತೀನಿ. ಇದನ್ನು ನಾಳೆ ಹಾಕಾದ್ಮೇಲೆ ತೋರಿಸ್ತೀನಿ. ಸೊ ಬೇರೆ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ. ಸೊ ಅದು ಮಾಡಿದ್ಮೇಲೆ ನಾನು ತೋರಿಸ್ತೀನಿ ಆ ವ್ಲಾಗಲ್ಲಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ತುಂಬ ಸುಸ್ತಾಗೋಗ್ಬಿಟ್ಟಿದೆ. ಐ ಆಮ್ ರಿಯಲಿ ಟಯರ್ಡ್. ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕಬೇಕು, ನಾಳೆನೇ ಎಡಿಟ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇಫ್ ಪಾಸಿಬಲ್ ನಾಳೆನೇ ಹಾಕ್ತೀನಿ. ಈ ಸಲ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ ಅಂತ. ಬಿಕಾಸ್ ನಾನು ಯಾವುದೆಲ್ಲ ವ್ಲಾಗ್ಸ್ ಮಾಡಿದ್ರು, ಇವತ್ತು ಮಾಡಿದರೆ ವ್ಲಾಗು ಇನ್ನೊಂದು ವಾರ ಆದಮೇಲೆ ವ್ಲಾಗ್ ಮಾಡೋದು ನಾನು. ಅಲ್ಲಿವರೆಗೂ ವ್ಲಾಗ್ ಮಾಡಿರೋಲ್ಲ, ಅಂದರೆ ಎಡಿಟ್ ಮಾಡಿ ಪೋಸ್ಟ್ ಮಾಡಿರೋಲ್ಲ. ಸೊ ಈ ಸಲ ಆದಷ್ಟು ಬೇಗ ಮಾಡೋಣ ಅಂತ. ಸೊ ಇದನ್ನು ಹಾಕ್ತಿದ್ದೀನಿ, ನಾಳೆ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೇರ್ ಮಾಡಬೇಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಏನು ಬೇಡ. ಸೊ ಈ ವ್ಲಾಗ್ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.